ಭಾರತದಲ್ಲಿ ಅನೇಕ ಹನುಮಾನ್ ದೇವಾಲಯಗಳಿವೆ. ಆದರೆ ಈ ಮೂರು ಹೆಸರುಗಳು ಶಿವನಂತೆಯೇ ಧ್ವನಿಸುತ್ತವೆ. ಆದರೆ ಅವು ವಾಸ್ತವದಲ್ಲಿ ಪ್ರಸಿದ್ಧವಾದ ಹನುಮಾನ್ ಅಥವಾ ಮುಖ್ಯ ಪ್ರಾಣ ದೇವರು ದೇವಾಲಯಗಳ ಹೆಸರುಗಳಾಗಿವೆ. ಆದರೆ ನೀವು ಎಂದಾದರೂ ಕೇಳಿದ್ದೀರಾ? ಒಂದೇ ದೇವರು, ಆದರೆ ಮೂರು ವಿಭಿನ್ನ ಸ್ಥಳಗಳಲ್ಲಿ ಮೂರು ವಿಭಿನ್ನ ಶಕ್ತಿಗಳಾಗಿ ಪೂಜೆಯಾಗ್ತಿರೋ ವಿಚಿತ್ರ ಕತೆ ಬಗ್ಗೆ? ಹೌದು, ಕಾಂತೇಶ, ಭ್ರಾಂತೇಶ ಮತ್ತು ಶಾಂತೇಶ. ಈ ಮೂರು ಪ್ರಾಣ ದೇವರುಗಳು ಒಂದೇ ಕಡೆ ಇಲ್ಲ, ಬೇರೆ ಬೇರೆ ಸ್ಥಳಗಳಲ್ಲಿ ಇದ್ದು ವಿಭಿನ್ನ ಶಕ್ತಿಗಳಿಂದ ಪ್ರಸಿದ್ಧರಾಗಿದ್ದಾರೆ. ಒಬ್ಬನು ಉಗ್ರ ಕೋಪದ ರೂಪದಲ್ಲಿ ದುಷ್ಟ ಶಕ್ತಿಗಳನ್ನು ನಾಶ ಮಾಡ್ತಾನೆ. ಇನ್ನೊಬ್ಬನು ವೀರ ರೂಪದಲ್ಲಿ ಭಕ್ತರಿಗೆ ಜಯ ಕೊಡ್ತಾನೆ. ಮತ್ತೊಬ್ಬನು ಶಾಂತ ಸ್ವರೂಪದಲ್ಲಿ ಜೀವನಕ್ಕೆ ನೆಮ್ಮದಿ ತರ್ತಾನೆ. ಎರಡು ದೇವಾಲಯಗಳು ಉತ್ತರ ಕರ್ನಾಟಕದಲ್ಲಿದ್ದು ಒಂದು ದಕ್ಷಿಣ ಕರ್ನಾಟಕದಲ್ಲಿದೆ. ಹೌದು, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕದರಮಂಡಲಗಿಯಲ್ಲಿರುವ ಹನುಮನಿಗೆ ಕಾಂತೇಶ ಸ್ವಾಮಿ ಎಂದು ಹೆಸರು. ಇಲ್ಲಿಂದ 60 ಕಿಲೋಮೀಟರ್ ದೂರದಲ್ಲಿರುವ ಶಿಕಾರಿಪುರದಲ್ಲಿರುವ ಭ್ರಾಂತೇಶ ಸ್ವಾಮಿ, ಇಲ್ಲಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿ ನೆಲೆಸಿರುವ ಶಾಂತೇಶ ಸ್ವಾಮಿ. ಈ ಮೂರು ಊರುಗಳ ದೇವಾಲಯದಲ್ಲಿನ ಹನುಮನ ಮೂರ್ತಿಗಳನ್ನು ಸಹಸ್ರಾರು ವರ್ಷಗಳ ಹಿಂದೆಯೇ ದುರ್ವಾಸ, ವಸಿಷ್ಠ ಮತ್ತು ವ್ಯಾಸ ಮುನಿಗಳು ಪ್ರತಿಷ್ಠಾಪಿಸಿದ್ದಾರೆ ಎಂಬ ಪ್ರತೀತಿ ಇದೆ. ಈ ಮೂರು ಊರಿನ ಹನುಮರನ್ನು ಸೂರ್ಯೋದಯದಿಂದ ಸೂರ್ಯಾಸ್ತ ಆಗುವುದರೊಳಗಾಗಿ ದರ್ಶನ ಪಡೆದುಕೊಳ್ಳುವುದು ವಿಶೇಷ. ಸಾಡೆ ಸಾತಿ, ಅಷ್ಟಮ, ಅರ್ಧಾಷ್ಟಮ, ಪಂಚಮ ಶನಿ ಕಾಟದಲ್ಲಿರುವವರು ತಪ್ಪಿಸದೆ ಇಲ್ಲಿಗೆ ಹೋಗಬೇಕು. ಅಷ್ಟೊಂದು ಮಹತ್ವವಾದ ಸ್ಥಳ ಮಹಿಮೆ ಈ ಮೂರು ಸ್ಥಳಗಳಿವೆ. ಇನ್ನೊಂದು ವಿಶೇಷವೇನೆಂದರೆ 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸದಲ್ಲಿ ಈ ಮೂರು ದೇವಾಲಯಗಳಿಗೆ ಭೇಟಿ ನೀಡಿ ಹನುಮನ ದರ್ಶನ ಪಡೆಯುವುದು ತುಂಬ ಶುಭಕರ. ಈ ಮೂರು ದೇವಾಲಯಗಳಿಗೆ ಹೋಗಿ ಬಂದರೆ ಕಾಶಿ ಮತ್ತು ರಾಮೇಶ್ವರಕ್ಕೆ ಹೋಗಿ ಬಂದಷ್ಟು ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದರೆ ಈ ಕಾಂತೇಶ, ಭ್ರಾಂತೇಶ ಮತ್ತು ಶಾಂತೇಶ ದೇವಾಲಯಗಳ ಹಿಂದಿನ ನಿಜವಾದ ಕಥೆ ಏನು? ಈ ಯಾತ್ರೆಯ ಮಹಿಮೆ ಏನು? ಬನ್ನಿ ಒಂದೊಂದಾಗಿ ತಿಳಿಯೋಣ. ಮೊದಲು ಕಾಂತೇಶಕ್ಕೆ ಬರುತ್ತೇನೆ. ಕಾಂತೇಶನ ವಿಗ್ರಹವು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನಲ್ಲಿರುವ ಕದರಮಂಡಲದಲ್ಲಿದೆ. ಸಾವಿರಾರು ವರ್ಷಗಳ ಹಿಂದೆ ಹನುಮಂತನು ಈ ಗ್ರಾಮದಲ್ಲಿ ವಾಸಿಸುತ್ತಿದ್ದಾರೆ. ಪೌರಾಣಿಕ ಹಿನ್ನೆಲೆ ಪ್ರಕಾರ ಶ್ರೀ ಹನುಮಂತನು ಹುಟ್ಟಿದ ಕೂಡಲೇ ಸೂರ್ಯದೇವರನ್ನು ಹಿಡಿಯಲು ಹೋದನು. ಆದ್ದರಿಂದ ಕದರ್ ಎಂಬ ಪದದ ಅರ್ಥ ಕಿರಣಗಳು. ಮಂಡಲ ಎಂದರೆ ಕಿರಣಗಳ ಗುಂಪು ಮತ್ತು ಗಿ ಅಂದರೆ ಗಮನಿಸಿದವರು. ಆದ್ದರಿಂದ ಅದ್ಭುತವಾದ ಪ್ರಕಾಶಮಾನವಾದ ಕಾಂತಿಯು ಕದರಮಂಡಲಗಿ ಎಂಬ ಹೆಸರನ್ನು ತಂದಿದೆ. ಈ ಹನುಮಂತನ ವಿಗ್ರಹದ ಕಣ್ಣುಗಳು ಅತ್ಯಂತ ಆಕರ್ಷಕವಾಗಿ ಹೊಳೆಯುವಂತಿರುವ ಕಾರಣ ಈ ದೇವರಿಗೆ ಕಾಂತೇಶ ಎಂಬ ಹೆಸರು ಬಂದಿದೆ. ಸಾಮಾನ್ಯವಾಗಿ ಹನುಮಂತನ ಮೂರ್ತಿಗಳು ಎಡ ಅಥವಾ ಬಲಬದಿಗೆ ಮುಖ ಮಾಡಿರುತ್ತವೆ. ಆದರೆ ಇಲ್ಲಿನ ವಿಗ್ರಹವು ನೇರವಾಗಿ ನಿಂತಿದೆ. ಇದೇ ವಿಶೇಷ. ಈ ದೇವಾಲಯದ ಹನುಮಂತನ ಮೂರ್ತಿಯು ಪ್ರತಿಷ್ಠಾಪಿಸುವಾಗ ಕಾಂತೇಶನ ಕಣ್ಣಲ್ಲಿ ಸಾಲಿಗ್ರಾಮವನ್ನು ಸ್ಥಾಪಿಸಲಾಗಿದೆ. ಅದಕ್ಕೆ ಕಾಂತೇಶನ ಕಣ್ಣುಗಳು ಹೊಳೆಯುವಂತೆ ಕಾಣುತ್ತದೆ. ಇದೇ ವಿಶೇಷತೆ. ಇಲ್ಲಿನ ಹನುಮಾನ್ ವಿಗ್ರಹದ ಹಿಂದೆ ಒಂದು ಕುತೂಹಲಕಾರಿ ದಂತಕಥೆ ಇದೆ. ಬಹಳ ಹಿಂದೆ ಧಾರವಾಡ ಜಿಲ್ಲೆಯ ಒಂದು ಹಳ್ಳಿಯಿಂದ ಕೆಲವು ಕಳ್ಳರು ಎಮ್ಮೆಗಳನ್ನು ಕದ್ದಿದ್ದರು ಮತ್ತು ಎಮ್ಮೆಗಳು ಕದರಮಂಡಲಗಿಗೆ ಬಂದವು. ಕಳ್ಳರು ಈ ಎಮ್ಮೆಗಳನ್ನು ಮಾರಾಟ ಮಾಡಿ ಹಣ ಗಳಿಸಲು ಬಯಸಿದ್ದರು. ಎಮ್ಮೆಗಳ ಮಾಲೀಕರು ಕಳ್ಳರನ್ನು ಕದರಮಂಡಲಗಿಯಲ್ಲಿ ಪತ್ತೆ ಹಚ್ಚಿ ಆಯುಧಗಳೊಂದಿಗೆ ಅಲ್ಲಿಗೆ ಬಂದರು. ಆಗ ಕಳ್ಳರು ಹೊರಬಂದು ಎಮ್ಮೆಗಳನ್ನು ಮಾರಾಟ ಮಾಡಲು ಪ್ರಯತ್ನಿಸುವ ದಿನಕ್ಕಾಗಿ ಕಾಯುತ್ತಿದ್ದರು. ಏನು ಮಾಡಬೇಕೆಂದು ತೋಚದೆ ಕಳ್ಳರು ಈ ಕಾಂತೇಶನ ದೇವಸ್ಥಾನದಲ್ಲಿ ಆಶ್ರಯ ಪಡೆದರು. ವಿಗ್ರಹವನ್ನು ನೋಡಿದ ಅವರು ಪಾದಗಳಿಗೆ ಬಿದ್ದು ತಮ್ಮ ಸಮಸ್ಯೆಯಿಂದ ಹೊರಬರಲು ಸಹಾಯ ಕೋರಿದರು. ಗ್ರಾಮಸ್ಥರ ಹಿಡಿತದಿಂದ ತಮ್ಮನ್ನು ರಕ್ಷಿಸುವಂತೆ ಅವರು ಹನುಮಂತನಲ್ಲಿ ಪ್ರಾರ್ಥಿಸಿದರು. ಸಿಕ್ಕಿಬಿದ್ದು ಶಿಕ್ಷೆ ಅನುಭವಿಸುವ ಅವಮಾನದಿಂದ ಪಾರಾದರೆ ನಾವು ಹನುಮನ ಮುಂದೆ ಪ್ರಾರ್ಥಿಸುವುದನ್ನು ಮುಂದುವರಿಸುತ್ತೇವೆ ಎಂದು ಹನುಮಂತನಿಗೆ ಹೇಳಿದರು.
ಆಗ ಹನುಮಂತನು ಎಮ್ಮೆ ಚರ್ಮದ ಬಣ್ಣವನ್ನು ಕ್ಷಣಾರ್ಧದಲ್ಲಿ ಬಿಳಿ ಬಣ್ಣಕ್ಕೆ ಬದಲಾಯಿಸಿದನು. ಗ್ರಾಮಸ್ಥರು ತಮ್ಮ ಎಮ್ಮೆಗಳನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಮತ್ತು ಹಿಂತಿರುಗಿ ಹೋದರು. ಅಂದಿನಿಂದ ಆ ಕಳ್ಳರು ಕೂಡ ಬದಲಾದರು. ಆ ಹನುಮಾನ್ ಬಹಳ ಜನಪ್ರಿಯನಾಗಿದ್ದಾನೆ ಮತ್ತು ಅವನು ಕಷ್ಟದಲ್ಲಿರುವ ಎಲ್ಲ ಜನರಿಗೆ ಸಹಾಯ ಮಾಡುತ್ತಾನೆ ಎಂದು ನಂಬಲಾಗಿದೆ. ಇಲ್ಲಿನ ದೇವರನ್ನು ಭೀಮಾವತಾರ ಎಂದು ಕರೆಯಲಾಗುತ್ತದೆ. ಈಗ ಭ್ರಾಂತೇಶಕ್ಕೆ ಬರುತ್ತೇವೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿರುವ ಭ್ರಾಂತೇಶ ಆಂಜನೇಯ ಸ್ವಾಮಿ ದೇವಾಲಯವು ಉತ್ತರ ಕರ್ನಾಟಕದ ಪ್ರಸಿದ್ಧ ಹನುಮಂತನ ದೇವಾಲಯಗಳಲ್ಲಿ ಒಂದು. ವ್ಯಾಸರಾಜರು ಪ್ರತಿಷ್ಠಾಪಿಸಿದ ಹನುಮಂತನ ವಿಗ್ರಹಗಳಲ್ಲಿ ಇದು ಒಂದೆಂದು ನಂಬಲಾಗಿದ್ದು ಇದನ್ನು ಹುಚ್ಚರಾಯ ಸ್ವಾಮಿ ಎಂದು ಕರೆಯುತ್ತಾರೆ. ಈ ಮೂರು ವಿಗ್ರಹಗಳ ಪೈಕಿ ಭ್ರಾಂತೇಶನ ನೆತ್ತಿಯಲ್ಲಿ ಅತಿ ಶ್ರೇಷ್ಠ ಸಾಲಿಗ್ರಾಮವನ್ನು ಸ್ಥಾಪಿಸಲಾಗಿದೆ. ಭ್ರಾಂತೇಶ ಎಂಬುದು ಭ್ರಾಂತಿಯನ್ನು, ಮನಸ್ಸಿನ ಚಂಚಲನೆ, ತಪ್ಪು ತಿಳುವಳಿಕೆ ಹೋಗಲಾಡಿಸುವುದು ಎಂಬ ಅರ್ಥವನ್ನು ನೀಡುತ್ತದೆ. ಸ್ಥಳ ಪುರಾಣದ ಪ್ರಕಾರ ಹಿಂದೆ ಇದ್ದ ದೇವಸ್ಥಾನವನ್ನು ಕಿಡಿಗೇಡಿಗಳು ಕೆಡವಿ ಆಂಜನೇಯನನ್ನು ಸಮೀಪದ ಕೆರೆಯಲ್ಲಿ ಹಾಕಿದ್ದರಂತೆ. ಊರಿನ ಪಾಳೆಗಾರನ ಕನಸಿನಲ್ಲಿ ಸ್ವಾಮಿ ಬಂದು ನನ್ನನ್ನು ಕೆರೆಯಿಂದ ಹೊರತೆಗೆದು ಗುರು ವ್ಯಾಸರಾಯರ ಮೂಲಕ ಪ್ರತಿಷ್ಠಾಪಿಸು ಎಂದು ಹೇಳಿದಂತಾಯಿತು. ಅದೇ ಪ್ರಕಾರ ದೇವಸ್ಥಾನದ ಹತ್ತಿರದ ದೊಡ್ಡ ಕೆರೆಯಲ್ಲಿ ಕಲ್ಲಿನ ದೋಣಿಯಲ್ಲಿ ಇದ್ದ ಆಂಜನೇಯನನ್ನು ದೋಣಿ ಸಮೇತ ತಂದರು. ಕೆರೆಯಿಂದ ತೆಗೆದು ತರುವಾಗ ಆಂಜನೇಯನ ಮೂಗಿನ ಬಳಿ ಸ್ವಲ್ಪ ಭಿನ್ನವಾಯಿತು. ಭಿನ್ನ ವಿಗ್ರಹವನ್ನು ಪ್ರತಿಷ್ಠಾಪಿಸುವುದಿಲ್ಲ ಎಂದು ಹೇಳಿದಾಗ ಗುರುಗಳ ಸ್ವಪ್ನದಲ್ಲಿ ಆಂಜನೇಯನೇ ಬಂದು ಕೃಷ್ಣಾ ನದಿಯಲ್ಲಿ ಮುಳುಗು ಹಾಕಿದರೆ ಸಾಲಿಗ್ರಾಮ ಸಿಗುತ್ತದೆ, ಅದನ್ನು ಮೂಗಿನ ಭಾಗಕ್ಕೆ ಸೇರಿಸಿ ಪ್ರತಿಷ್ಠಾಪಿಸು ಎಂದನಂತೆ. ಸ್ವಪ್ನದಂತೆ ಕೃಷ್ಣಾ ನದಿಯಿಂದ ತಂದ ಸಾಲಿಗ್ರಾಮವನ್ನು ಹನುಮನ ಮೂಗಿಗೆ ಜೋಡಿಸಿ ಪ್ರತಿಷ್ಠಾಪಿಸಿದರು ಎಂಬುದು ಕತೆ. ಸಂಕಷ್ಟ ಬಂದಾಗ ಭ್ರಾಂತೇಶ ಹನುಮಂತನನ್ನು ನೆನೆಸಿದರೆ ಜಯ ನಿಮ್ಮದೇ ಆಗುತ್ತದೆ. ಭಯವನ್ನೇ ಗೆಲ್ಲೋ ಶಕ್ತಿ ಈ ದೇವರಲ್ಲಿ ಇದೆ. ಈಗ ಸಾತೇನಹಳ್ಳಿ ಶಾಂತೇಶಕ್ಕೆ ಬರುತ್ತೇವೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿರುವ ಶ್ರೀ ಶಾಂತೇಶ ದೇವಾಲಯ ಒಂದು ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದೆ. ಶಾಂತೇಶನ ಹಣೆಯ ಮೇಲೆ ಅತಿ ಶ್ರೇಷ್ಠವಾದ ಸಾಲಿಗ್ರಾಮವನ್ನು ಸ್ಥಾಪಿಸಲಾಗಿದೆ. ಈ ಆಂಜನೇಯನ ಮುಖಭಾವ ತುಂಬ ಶಾಂತವಾಗಿದೆ. ಆದ್ದರಿಂದ ಈತ ಶಾಂತೇಶ ಎಂಬ ಹೆಸರಿನಿಂದ ಕರೆಸಿಕೊಂಡಿದ್ದಾರೆ ಮತ್ತು ಎಲ್ಲರ ಮನೋಭಿಲಾಷೆ ಬಹಳ ಬೇಗ ಈಡೇರುವುದರಿಂದ ಮಹಾಮಹಿಮಾನ್ವಿತ ಶಾಂತೇಶ ಸ್ವಾಮಿ ಎಂಬುದು ಭಕ್ತರ ನಂಬಿಕೆ. ಇಲ್ಲಿನ ವಿಶೇಷ ಅಂದರೆ ಆಶ್ವೀಜ ಮಾಸದ ನವರಾತ್ರಿ ಉತ್ಸವ ಅದ್ದೂರಿಯಾಗಿ ಮಾಡುತ್ತಾರೆ. ಇಲ್ಲಿಗೆ ಬಂದ ಸಂತಾನಾಪೇಕ್ಷಿತ ದಂಪತಿಗಳ ಬಯಕೆ ಈಡೇರಿದೆ. ಶ್ರವಣ ನಕ್ಷತ್ರದ ವಿಜಯದಶಮಿ ದಿನ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಯನ್ನು ಬಾಳೆಹಣ್ಣಿನ ಜೊತೆ ಪ್ರಸಾದದ ರೂಪದಲ್ಲಿ ದಂಪತಿಗಳಿಗೆ ಕೊಡುತ್ತಾರೆ. ಮಕ್ಕಳ ಹಂಬಲದಿಂದ ಬಂದ ದಂಪತಿಗಳು ಆಂಜನೇಯನ ಸೇವೆ ಮಾಡಿ ಇಲ್ಲಿ ಕೊಡುವ ಪ್ರಸಾದ ಸೇವನೆ ಮಾಡಿದ ಎಷ್ಟೋ ತಾಯಂದಿರು ಮಕ್ಕಳನ್ನು ಪಡೆದು ತೃಪ್ತಿಯ ನಗೆ ಬೀರಿದ್ದಾರೆ. ಹಾಗೆ ಪಂಚಮ ಶನಿ, ಶಾಡೆ ಸಾತಿಯಂಥ ಶನಿ ಕಾಟ, ಗ್ರಹ ದೋಷಗಳಿಗೆ ಪರಿಹಾರ ಪಡೆದಿದ್ದಾರೆ. ಇಲ್ಲಿ ಹರಕೆ ಹೊತ್ತವರು ತೆಂಗಿನಕಾಯಿಯನ್ನು ಅರ್ಪಿಸುತ್ತಾರೆ. ಈ ದೇವಸ್ಥಾನದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ದರ್ಶನ ಮಾಡುವ ಸೌಲಭ್ಯವಿದೆ. ಕದರಮಂಡಲಗಿ ಕಾಂತೇಶ, ಸಾತೇನಹಳ್ಳಿ ಶಾಂತೇಶ ಮತ್ತು ಶಿಕಾರಿಪುರದ ಭ್ರಾಂತೇಶ ಈ 3 ಪುಣ್ಯಕ್ಷೇತ್ರಗಳ ದರ್ಶನ, ಅದರಲ್ಲೂ ಶ್ರಾವಣ ಮಾಸ ಮತ್ತು ಅಧಿಕ ಮಾಸದಲ್ಲಿ ಒಂದೇ ದಿನ ದರ್ಶನ ಮಾಡಿದರೆ ದುಪ್ಪಟ್ಟು ಪುಣ್ಯ ದೊರೆಯುತ್ತದೆ. ಜೈ ಹನುಮಾನ್.